ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. 10ನೇ ತರಗತಿಯ ಗಣಿತದ ಪರಿಷ್ಕೃತ ಪಠ್ಯ 2024-25ರ ಈ ನ್ಯೂ ಸಿಲೆಬಸ್ ಪ್ರಕಾರ 2ನೇ ಪಾಠ ಬಹುಪದೋಕ್ತಿಗಳು. ಈ ಪಾಠದ ಸಂಪೂರ್ಣ ಪರಿಹಾರವನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ತಮ್ಮ ಒಂದು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಇನ್ನಷ್ಟು ಹೊಸ ವಿಡಿಯೋಗಳನ್ನು ನನಗೆ ಅಪ್ಲೋಡ್ ಮಾಡಲು ಪ್ರೋತ್ಸಾಹನ ಸಿಗುತ್ತೆ. ವಿದ್ಯಾರ್ಥಿಗಳ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ತಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ಪಾಠದ ಪರಿಹಾರವನ್ನು ನೋಡೋಣ. ಮೊದಲು ಈ ಪಾಠದಲ್ಲಿ ನಾವು ಮಹತ್ತಮ ಘಾತ ಅಥವಾ ಡಿಗ್ರಿ ಅನ್ನೋದನ್ನ ಪರಿಕಲ್ಪನೆಯನ್ನು ತಿಳ್ಕೊಳ್ಬೇಕು. ಇಲ್ಲಿ ಒಂದು ಬಹುಪದೋಕ್ತಿ ಪಿ ಆಫ್ ಎಕ್ಸ್, ಎಕ್ಸ್ ಎಂಬುದು ಚರಾಕ್ಷರವುಳ್ಳ ಬಹುಪದೋಕ್ತಿಯಾಗಿದ್ದರೆ ಪಿ ಆಫ್ ಎಕ್ಸ್ ದಲ್ಲಿ ಎಕ್ಸ್ ದ ಗರಿಷ್ಠ ಘಾತ ಸೂಚಿಯನ್ನ ಆ ಬಹುಪದೋಕ್ತಿಯ ಪಿ ಆಫ್ ಎಕ್ಸ್ ನ ಮಹತ್ತಮ ಘಾತ ಅಥವಾ ಡಿಗ್ರಿ ಎನ್ನುತ್ತೇವೆ. ಒಂದು ಬಹುಪದೋಕ್ತಿಯನ್ನು ತಗೊಳ್ಳೋಣ. ಈಗಾಗಲೇ ನೀವು 9ನೇ ತರಗತಿಯಲ್ಲಿ ಬಹುಪದೋಕ್ತಿಗಳನ್ನು ಕಲ್ತಿರಿ. ಇಲ್ಲೊಂದು ಬಹುಪದೋಕ್ತಿ ಇದೆ, 2y² - 3y + 3. ಇಲ್ಲಿ ಪಿ ಆಫ್ ವಾಯು ಚರಾಕ್ಷರವುಳ್ಳ ಒಂದು ಬಹುಪದೋಕ್ತಿ ಏನಿದೆ, ಈ ಬಹುಪದೋಕ್ತಿಯ ಗರಿಷ್ಠ ಘಾತ ಸಂಖ್ಯೆ 2 ಆಗಿದೆ. ಇದನ್ನ ಗರಿಷ್ಠ ಘಾತ ಸಂಖ್ಯೆ ಅಂತೇಳಿ ಕರಿತೀವಿ ಮತ್ತು ಡಿಗ್ರಿ ಅಂತೇಳಿ ಕರಿತೀವಿ. ಇದು ತಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ 1 ಅಂಕದ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಪ್ರತಿ ವರ್ಷ. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಬೇಕು. ಗರಿಷ್ಠ ಘಾತ ಸಂಖ್ಯೆ ಅನ್ನೋದನ್ನ ಚೆಕ್ ಮಾಡಬೇಕು. ಇಲ್ಲಿ ಇನ್ನೊಂದು ಬಹುಪದೋಕ್ತಿಯನ್ನು ಬರ್ಕೊಳ್ತೀನಿ ನಾನು. ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು 5x ನ ಘಾತಾಂಕ 3 + 6x ನ ಘಾತಾಂಕ 7 + 8x ಘಾತಾಂಕ 2. ಇಲ್ಲಿ ಗರಿಷ್ಠ ಘಾತ ಸಂಖ್ಯೆ ಅನ್ನೋದೇನಿದೆ 7 ಇದೆ. ಇದರ ಗರಿಷ್ಠ ಘಾತ ಸಂಖ್ಯೆ ಡಿಗ್ರಿ, ಗರಿಷ್ಠ ಘಾತ ಸಂಖ್ಯೆನು ಅದಕ್ಕೆ ಕರೀತಾರ ಅಥವಾ ಡಿಗ್ರಿ ಅಂತ ಹೇಳಿ ಅದಕ್ಕೆ ಕರೀತಾರೆ. ಗರಿಷ್ಠ ಘಾತ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ ಪರೀಕ್ಷೆಯಲ್ಲಿ. ಗರಿಷ್ಠ ಘಾತ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ ವಾರ್ಷಿಕ ಪರೀಕ್ಷೆಯಲ್ಲಿ, ಅಥವಾ ಡಿಗ್ರಿ ಅಂತ ಕೇಳ್ತಾರೆ. ತಾವು ಯಾವುದು ದೊಡ್ಡ ಸಂಖ್ಯೆ ಇರ್ತದ ಅದನ್ನ ಬರಿಬೇಕು. ಗರಿಷ್ಠ ಘಾತ ಸಂಖ್ಯೆ ಅಂತ ಕೇಳ್ಬೋದು, ಡಿಗ್ರಿ ಅಂತ ಕೇಳ್ಬೋದು, ಅಥವಾ ಇನ್ನೊಂದು ಶೂನ್ಯತೆಗಳು ಎಷ್ಟು ಅಂತ ಕೇಳ್ತಾರೆ. ಶೂನ್ಯತೆಗಳು, ಈ ಶೂನ್ಯತೆಗಳು ಎಷ್ಟಾಗ್ತವ ಅಂದ್ರೆ ಗರಿಷ್ಠ ಘಾತ ಸಂಖ್ಯೆ ಎಷ್ಟಿರ್ತದೋ, ಶೂನ್ಯತೆಗಳು ಎಷ್ಟಾಗ್ತವ ಅಂದ್ರೆ ಗರಿಷ್ಠ ಘಾತ ಸಂಖ್ಯೆ ಎಷ್ಟಿರ್ತದೋ ಅದೇ ಏನಾಗಿರ್ತದ, ಶೂನ್ಯತೆಗಳು ಕೂಡ ಆಗಿರ್ತದ. ನಂತರ ಈ ವರ್ಗ ಬಹುಪದೋಕ್ತಿ ಮತ್ತು ರೇಖಾತ್ಮಕ ಬಹುಪದೋಕ್ತಿ, ಘನ ಬಹುಪದೋಕ್ತಿ ಬಗ್ಗೆ ತಿಳ್ಕೊಳ್ಳೋಣ. ರೇಖಾತ್ಮಕ ಅಂತಂದ್ರೆ ಅದ್ರ ಗರಿಷ್ಠ ಘಾತ ಸಂಖ್ಯೆ 1 ಆಗಿರ್ಬೇಕು. ಅದಕ್ಕೆ ಏನಂತ ಕರಿತೀವಿ, ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಇಲ್ಲಿ 4x + 2, 4x + 2 ಇದ್ರ ಗರಿಷ್ಠ ಘಾತ ಸಂಖ್ಯೆ ಏನಿಲ್ಲ ಅಂತಂದ್ರೆ 1 ಆಗಿರ್ತದ. ಇದಕ್ಕೆ ಏನಂತ ಕರಿತೀವಿ, ರೇಖಾತ್ಮಕ ಬಹುಪದೋಕ್ತಿ. ಗರಿಷ್ಠ ಘಾತ ಸಂಖ್ಯೆ 1 ಅಥವಾ ಡಿಗ್ರಿ 1 ಅಥವಾ ಶೂನ್ಯತೆ 1 ಆಗಿರ್ತದ. ಇದ್ರ ಸಾಮಾನ್ಯ ರೂಪ ax + b, ax + b. ಇಲ್ಲಿ a ≠ 0 ಆಗಿರ್ಬೇಕು. a ಅನ್ನ 0 ಆಗಿದ್ರ ಬರೀ b ಅನ್ನು ಚರಾಕ್ಷರ ಸ್ಥಿರಾಂಕ ಮಾತ್ರ ಉಳಿತದೆ. ಹಾಗಾಗಿ ಇದು a ≠ 0 ಆಗಿರ್ಬೇಕು. b 0 ಆಗಿದ್ರೆ ನಡೀತದೆ. 4x + 0 ಇದೊಂದು ರೇಖಾತ್ಮಕ ಬಹುಪದೋಕ್ತಿ. ಆದ್ರ 4x ನ ಘಾತಾಂಕ 0 + 5 ಅಂತ ತಗೊಂಡ್ರ ಏನಾಗ್ತದ, 4 × x ನ ಘಾತಾಂಕ 0 ಅಂತಂದ್ರೆ 1 + 5 ಅಂತ ಹೇಳಾಗ್ತದ. ಇವೆಲ್ಲವನ್ನ ಗುಣಿಸಿದಾಗ 4 + 5 9 ಅಂತ ಹೇಳಾಗ್ತದೆ. 9 ಅನ್ನೋದೊಂದು ಸ್ಥಿರಾಂಕ. ಅದನ್ನ ಹಾಗಾಗಿ a = 0 ಅಂತ ಹೇಳಾಗಿದ್ರ ಅದು ರೇಖಾತ್ಮಕ ಸಮೀಕರಣ ಆಗಲ್ಲ. a ≠ 0 ಆಗಿರ್ಬೇಕು. b 0 ಆದ್ರೂ ನಡೀತದೆ. ಇದು ರೇಖಾತ್ಮಕ ಬಹುಪದೋಕ್ತಿ. ನೆಕ್ಸ್ಟ್ ವರ್ಗಾತ್ಮಕ ಬಹುಪದೋಕ್ತಿ. ವರ್ಗಾತ್ಮಕ ಅಂತಂದ್ರೆ ಗರಿಷ್ಠ ಘಾತ ಸಂಖ್ಯೆ ಎಷ್ಟಾಗಿರ್ಬೇಕು, 2 ಆಗಿರ್ಬೇಕು. ಗರಿಷ್ಠ ಘಾತ ಸಂಖ್ಯೆ ಇಲ್ಲಿ 2 ಅನ್ನೋದು ಗರಿಷ್ಠ ಘಾತ ಸಂಖ್ಯೆ. ಈ ಬಹುಪದೋಕ್ತಿಯ ಗರಿಷ್ಠ ಘಾತ ಸಂಖ್ಯೆ 2, ಶೂನ್ಯತೆಗಳು ಕೂಡ 2 ಆಗಿರ್ತವ. ಇದ್ರ ಸಾಮಾನ್ಯ ರೂಪ ax² + bx + c. ಸಾಮಾನ್ಯ ರೂಪ ax² + bx + 3. ಇದು ಸಾಮಾನ್ಯ ರೂಪ ax² + bx + c ಅನ್ನೋದು ಸಾಮಾನ್ಯ ರೂಪ. ಇಲ್ಲಿ a b c ವಾಸ್ತವ ಸಂಖ್ಯೆಗಳಾಗಿರ್ತವ. ಇಲ್ಲಿ ಮತ್ತೆ a ≠ 0 ಆಗಿರ್ಬೇಕು. ಒಂದ್ ವೇಳೆ a ಅನ್ನ 0 ಈಕ್ವಲ್ ಇದ್ರೆ ಏನಾಗ್ತದೆ, ಈ ಹೋಲ್ ಟರ್ಮ್ 0 ಆಗ್ತದೆ. ಉಳಿತೇನು bx + c. ಈ bx + c ಅನ್ನೋದು ಈಗಾಗಲೇ ನಾವು ರೇಖಾತ್ಮಕ ಸಮೀಕರಣ ಅಂತ ತಿಳ್ಕೊಂಡಿದ್ದೀವಿ. ಹಾಗಾಗಿ ಇಲ್ಲಿ a ಅನ್ನೋದು 0 ಆಗಿರ್ಬಾರ್ದು. b 0 ಆದ್ರೆ ನಡೀತದ, c 0 ಆದ್ರೆ ನಡೀತದೆ. ಹಲೋ, ಹಾ ಸಣ್ಣದಿತ್ತು ಲಾರಿ. ಹ್ಮ್ ಸರ್. ಹ್ಮ್ ಹ್ಮ್ ಹೇಳ್ತೀನಿ.
ನೆಕ್ಸ್ಟ್ ಘನ ಬಹುಪದೋಕ್ತಿಯನ್ನ ನೋಡೋಣ. ಘನ ಬಹುಪದೋಕ್ತಿ ಅಂತಂದ್ರೆ ಅದರ ಡಿಗ್ರಿ ಎಷ್ಟಾಗಿರ್ಬೇಕು? 3 ಆಗಿರ್ಬೇಕು. 1 ಡಿಗ್ರಿ ಇಲ್ಲಿ ರೇಖಾತ್ಮಕ ಸಮೀಕರಣದಲ್ಲಿ 1 ಅಥವಾ ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ 1 ಆಗಿರ್ತದ. ವರ್ಗಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಗಿರ್ತದೆ? ಇಲ್ಲಿ 2 ಆಗಿರ್ತದ. ಇನ್ ಘನ ಬಹುಪದೋಕ್ತಿ ಡಿಗ್ರಿ 3 ಆಗಿರ್ತದ. 3 ಅದಕ್ಕೇನಾಗಿರ್ತೇವೆ? ಘನ ಬಹುಪದೋಕ್ತಿ ಅಂತ ಹೇಳಿ ಕರಿತೀವಿ. ಇಲ್ಲಿ 5x³ ಮೈನಸ್ 4x² ಪ್ಲಸ್ √2 ಮೈನಸ್ √2 ಎಂಬುದು ಎಕ್ಸ್ ಚರಾಕ್ಷರವುಳ್ಳ ಒಂದು ಬಹುಪದೋಕ್ತಿ ಇದೆ. ಎಕ್ಸ್ ಚರಾಕ್ಷರವುಳ್ಳ, ಇಲ್ಲಿ y ಚರಾಕ್ಷರವುಳ್ಳ ಬಹುಪದೋಕ್ತಿಯನ್ನು ನೋಡಿದೆ ವರ್ಗ ಬಹುಪದೋಕ್ತಿಯಲ್ಲಿ. ಇಲ್ಲಿ ಎಕ್ಸ್ ಚರಾಕ್ಷರವುಳ್ಳ ಬಹುಪದೋಕ್ತಿ. ಇದನ್ನ p ಆಫ್ ಎಕ್ಸ್ ಅಂತ ಹೇಳಿ ಬರ್ಕೊಳ್ತೇವೆ. ಇಲ್ಲಿ p ಆಫ್ y ಅಂತ ಹೇಳಿ ಬರ್ಕೊಳ್ತಿದೀವಿ. ನಂತರ ಇಲ್ಲಿ ಇದ್ರ ಸಾಮಾನ್ಯ ರೂಪ ax³ ಪ್ಲಸ್ bx² ಪ್ಲಸ್ cx ಪ್ಲಸ್ d. ಮತ್ತೆ ಇಲ್ಲಿ a b c d ವಾಸ್ತವ ಸಂಖ್ಯೆಗಳು, ವಾಸ್ತವ ಸಂಖ್ಯೆಗಳಾಗಿರ್ಬೇಕು. ಆದ್ರೆ a ನಾಟ್ ಈಕ್ವಲ್ಸ್ ಟು 0. ಮತ್ತೆ ಇಲ್ಲಿ a ನ 0 ಆಗಿದ್ರೆ ಏನಾಗ್ತದ? ಇಲ್ಲಿ ಒಂದ್ ವೇಳೆ a ಈಕ್ವಲ್ಸ್ ಟು 0 ಆಗಿದ್ರೆ ಏನಾಗ್ತದ? ಇದು ಟರ್ಮ್ ಅನ್ನ 0 ಆದ್ರ bx² ಪ್ಲಸ್ cx ಪ್ಲಸ್ d ಅನ್ನೋದು ಉಳಿತು. bx² ಅಂದ್ರೆ ಇದ್ರ ಗರಿಷ್ಠ ಘಾತ ಸಂಖ್ಯೆ 2 ಆಗ್ಲತ್ತ. 2 ಅಂದ್ರೆ ಮತ್ತ ವರ್ಗ ಬಹುಪದೋಕ್ತಿ ಇದಾಗ್ತದ. ಹಾಗಾಗಿ a ಅನ್ನೋದು ಮಾತ್ರ 0 ಆಗಿರಬಾರ್ದು, ಉಳಿದ ಟರ್ಮ್ಸ್ ಅನ್ನ 0 ಅನ್ನ ಇದ್ರನ್ನ ನಡೀತದ. ವಿದ್ಯಾರ್ಥಿಗಳೇ, ತಾವು ತಿಳಿದುಕೊಂಡಿರ್ಬೇಕು ಮಹತ್ತಮ ಘಾತ ಸಂಖ್ಯೆ. ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳ್ತಾರೆ, ಡಿಗ್ರಿ ಅಂತ ಹೇಳಿ ಕೇಳ್ತಾರೆ, ಘಾತ ಸಂಖ್ಯೆ ಅಂತ ಹೇಳಿ ಕೇಳ್ತಾರೆ, ಅಥವಾ ಇನ್ನೊಂದು ಶೂನ್ಯತೆಗಳು ಅಂತ ಹೇಳಿ ಕೇಳ್ಬೋದು. ಶೂನ್ಯತೆ ಅಂತಂದ್ರೂ ಡಿಗ್ರಿ ಅಂದ್ರೂ ಘಾತ ಸಂಖ್ಯೆ ಅಂದ್ರೂ ಎಲ್ಲ ಒಂದೇ ಆಗಿರ್ತದ. ಅದನ್ನ ಚೆಕ್ ಮಾಡ್ಬೇಕು. ಚೆಕ್ ಮಾಡೋ ಮುಖಾಂತರ ಎಷ್ಟದ ಅಂತ ಹೇಳಿ 1 ಅಂಕದ ಪ್ರಶ್ನೆಯನ್ನ ಕೊಡ್ತಾರ. ತಾವು ಉತ್ತರವನ್ನ ಈಸಿಯಾಗಿ ಬರೀಬೇಕು. ಇನ್ನ ಬಹುಪದೋಕ್ತಿ ಅನ್ನೋದನ್ನ ಪರ್ಫೆಕ್ಟ್ ಆಗಿ ತಿಳ್ಕೊಳ್ಳೋಣ. ಬಹುಪದೋಕ್ತಿ ಅಂದ್ರೆ ಏನನ್ನೋದನ್ನ ತಿಳ್ಕೊಳ್ಳೋಣ. ಚರಾಕ್ಷರವು ಋಣಾತ್ಮಕ ಘಾತ ಹೊಂದಿದ್ದರೆ ಅಥವಾ ಅದರ ಘಾತವು ಪೂರ್ಣಾಂಕ ಅಲ್ಲದಿದ್ದರೆ ಅದು ಬಹುಪದೋಕ್ತಿ ಆಗಿರುವುದಿಲ್ಲ. ಘಾತ ಸಂಖ್ಯೆ ಹೆಂಗಿರ್ಬೇಕು ಅಂತಂದ್ರೆ ಬರೀ ಪಾಸಿಟಿವ್ ಸಂಖ್ಯೆನ ಆಗಿರ್ಬೇಕು. ಇಲ್ಲಿ ಒಂದು ಉದಾಹರಣೆ ತಗೊಳ್ತೇನೆ. p ಆಫ್ ಎಕ್ಸ್ ಈಕ್ವಲ್ಸ್ ಟು 5x ನ ಘಾತಾಂಕ -3 ಪ್ಲಸ್ 6x² ಪ್ಲಸ್ 8x. ಈ ರೀತಿಯದ ಇಲ್ಲಿ ಘಾತ ಸಂಖ್ಯೆ ಋಣಾತ್ಮಕ ಅದ. ಇದು ಬಹುಪದೋಕ್ತಿ ಅಲ್ಲ, ಇದಕ್ಕೆ ಬಹುಪದೋಕ್ತಿ ಅಂತ ಹೇಳಿ ಕರೆಯೋದಿಲ್ಲ. ಘಾತ ಸಂಖ್ಯೆಯನ್ನ ಋಣಾತ್ಮಕವಲ್ಲದ ಘಾತ ಸೂಚಿಯನ್ನ ಹೊಂದಿರುವ ಪೂರ್ಣಾಂಕಗಳಾಗಿರ್ಬೇಕು. ಅದು ಘಾತ ಸೂಚಿಗಳಾಗಿರ್ಬೇಕು, ಪೂರ್ಣಾಂಕಗಳಾಗಿರ್ಬೇಕು. ಮತ್ತೊಂದು p ಆಫ್ ಎಕ್ಸ್ ಈಕ್ವಲ್ಸ್ ಟು 5x ನ ಘಾತಾಂಕ 1/2 ಪ್ಲಸ್ 6x³ ಪ್ಲಸ್ 8x² ಅಂತ ಹೇಳಿದ. ಇಲ್ಲಿ ಘಾತ ಸಂಖ್ಯೆ ಏನದ? ಇಲ್ಲಿ ಪೂರ್ಣಾಂಕ ಅಲ್ಲ, ಇದನ್ನು ಬಹುಪದೋಕ್ತಿ ಅಲ್ಲ. ಬಹುಪದೋಕ್ತಿ ಆಗ್ಬೇಕಾದ್ರೆ ಅದ್ರ ಘಾತ ಸಂಖ್ಯೆ ಚರಾಕ್ಷರದ ಘಾತ ಸಂಖ್ಯೆ ಏನಾಗಿರ್ಬೇಕು? ಪೂರ್ಣಾಂಕ ಆಗಿರ್ಬೇಕು, ಪೂರ್ಣಾಂಕನೇ ಆಗಿರ್ಬೇಕು. ಪೂರ್ಣಾಂಕ ಅಲ್ಲದಿದ್ದರೆ ಅದು ಬಹುಪದೋಕ್ತಿ ಅಲ್ಲ, ಪೂರ್ಣಾಂಕ ಆಗಿರ್ಬೇಕು. ಮತ್ತು ಋಣಾತ್ಮಕ ನೆಗೆಟಿವ್ ಇಂಟೀಜರ್ಸ್ ಅನ್ನ ಇರಬಾರ್ದು. ಅದಕ್ಕೆ ನಾವು ಒಂದು ಬಹುಪದೋಕ್ತಿ ಅಂತ ಹೇಳಿ ಕರಿತೇವೆ. ಇಲ್ಲೊಂದು ಕೆಲವೊಂದು ಉದಾಹರಣೆಗಳನ್ನು ಕೊಟ್ರ ಆ ಉದಾಹರಣೆಗಳನ್ನು ನೋಡರಿ. √x ಅಂತ ಹೇಳಿದೆ. √x ಅನ್ನೋದು ಇದನ್ನು ಬಿಡಿಸಿದಾಗ x ನ ಘಾತಾಂಕ 1/2 ಅಂತ ಹೇಳಕ್. ಹಾಗಾದ್ರೆ ಇದು ಬಹುಪದೋಕ್ತಿನ? ಇದು ಬಹುಪದೋಕ್ತಿ ಅಲ್ಲ. ಯಾಕಂದ್ರೆ ಘಾತ ಸಂಖ್ಯೆ ಏನಾಗಿದೆ? ಭಿನ್ನರಾಶಿ ರೂಪದಲ್ಲದ. ಇದು ಬಹುಪದೋಕ್ತಿ ಅಲ್ಲ. ನೆಕ್ಸ್ಟ್ √x ಪ್ಲಸ್ 1, ಇದು 1 ಅನ್ನೋದು ಕಂಟಿನ್ಯೂ ಇದೆ ಇಲ್ಲಿ ತನಕ ಪ್ರಶ್ನೆ. ಇದು ಘಾತಾಂಕ ಏನಾಗ್ತದ? x ನ ಘಾತಾಂಕ 1/2 ಪ್ಲಸ್ 1 ಅಂತ ಹೇಳಾಗ್ತದ. ಇದು ಬಹುಪದೋಕ್ತಿ ಆಗೋದಿಲ್ಲ. 2/x ಅನ್ನೋದದ, ಇದು ಬಹುಪದೋಕ್ತಿ ಆಗ್ತದ ಅನ್ನೋದನ್ನ ಚೆಕ್ ಮಾಡ್ಬೇಕು. ಇಲ್ಲಿ x ನ ಘಾತಾಂಕ ಏನಿಲ್ಲ ಅಂತಂದ್ರ ಪ್ಲಸ್ 1 ಅನ್ನೋದು ಇರ್ತದ. ಹಾಗಾದ್ರೆ ಇದು ಬಹುಪದೋಕ್ತಿನ? ಅಲ್ಲ, ಇದನ್ನು ಬಹುಪದೋಕ್ತಿ ಅಲ್ಲ. ಯಾಕಂತಂದ್ರ 2 ಗುಣಿಲೆ x ನ ಘಾತಾಂಕ -1 ಅಂತ ಹೇಳಾಗ್ತದ. -1 ಇದು ಅಂಶಕ್ಕ ಶಿಫ್ಟ್ ಮಾಡಿದಾಗ -1 ಅಂತ ಹೇಳಿ ಬರ್ತದ. ಹಾಗಾಗಿ ಇದನ್ನು ಬಹುಪದೋಕ್ತಿ ಅಲ್ಲ, ಋಣಾತ್ಮಕ ಬಂತಲ್ಲ, ಹಾಗಾಗಿ ಇದು ಬಹುಪದೋಕ್ತಿ ಅಲ್ಲ. ನಂತರ 1/x³ ಪ್ಲಸ್ x² -1 ಅಂತ ಹೇಳಿದೆ. ಇದನ್ನು ಬಹುಪದೋಕ್ತಿನ? ಇದನ್ನು ಬಹುಪದೋಕ್ತಿ ಅಲ್ಲ. ಯಾಕಂದ್ರೆ 1/1 ಇದನ್ನ ಮೇಲ್ಗಡೆ ಶಿಫ್ಟ್ ಮಾಡಿದಾಗ -x³ ಪ್ಲಸ್ -x² -1/1 ಈ ರೀತಿ ಆಗ್ತದ. ಅಂಶಕ್ಕೆ ಶಿಫ್ಟ್ ಮಾಡಿದಾಗ ಇವು ಘಾತ ಸಂಖ್ಯೆಗಳೇನಾಗ್ತವ? ಋಣಾತ್ಮಕ ಆಗ್ತವ. ಹಾಗಾಗಿ ಇವು ಯಾವ್ದು ಬಹುಪದೋಕ್ತಿಗಳು ಅಲ್ಲ. ಇದು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಬಹುಪದೋಕ್ತಿ ಅದನ್ನ ಇಲ್ಲ ಅನ್ನೋದು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನಂತರ ಇಲ್ಲಿ ಗ್ರಾಫ್ ಅನ್ನ ಕೊಟ್ಟರ ಇಂಥ ಪ್ರಶ್ನೆಗಳನ್ನ ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ಕೇಳ್ತಾರ. ಬಹಳ ಸರಿ ಕೇಳ್ಯಾರ, ರಿಪೀಟ್ ಆಗ್ಯದ. ಇಲ್ಲಿ ಶೂನ್ಯತೆಗಳು ಎಷ್ಟು?
ಇಲ್ಲಿ ಶೂನ್ಯತೆಗಳು ಎಷ್ಟು ಅಂತೇಳಿ ನಾವು ಕಂಡುಹಿಡಿಬೇಕು. ಶೂನ್ಯತೆಗಳು ಎಷ್ಟು ಅಂತೇಳಿ ಕೊಡ್ತಾರೆ. ಒಂದು ಪ್ರಶ್ನೆನ ಕೊಟ್ಟಿರುವ ಚಿತ್ರದಲ್ಲಿ ಪಿ ಆಫ್ ಎಕ್ಸ್ ನ ಶೂನ್ಯತೆಗಳು ಎಷ್ಟು, ಪಿ ಆಫ್ ಎಕ್ಸ್ ಒಂದು ಬಹುಪದೋಕ್ತಿ ಎಕ್ಸ್ ನ ಶೂನ್ಯತೆಗಳು ಎಷ್ಟು. ಎಕ್ಸ್ ಅಂತೇಳಿ ಕೇಳಿದಾಗ ಎಕ್ಸ್ ಅಕ್ಷೆ, ಈ ಗ್ರಾಫ್ ನಲ್ಲಿ ಇದು ಒಂದು ಎಕ್ಸ್ ಅಕ್ಷೆ ಇರ್ತದ, ಇದೊಂದು ವಾಯ್ ಅಕ್ಷೆ ಇರ್ತದ. ನಮ್ ಎಕ್ಸ್ ನ ಅಕ್ಷೆಯನ್ನ ಕೇಳ್ಯಾರ, ಅದರದ್ದು ಶೂನ್ಯತೆಗಳು ಎಷ್ಟು ಅನ್ನೋದನ್ನ ಚೆಕ್ ಮಾಡ್ಬೇಕು. ಶೂನ್ಯತೆ ಅಂದ್ರೆ ಅರ್ಥ ಏನು, ಇಲ್ಲೊಂದು ರೇಖೆಯನ್ನ ಕರ್ವ್ ಅನ್ನ ಈ ಎಕ್ಸ್ ಅಕ್ಷೆ ಎಷ್ಟು ತಲೆ ಟಚ್ ಆಗ್ಯದ, 2 ತಲೆ ಟಚ್ ಆಗ್ಯದ. ಇದು ಒಂದನೇ ಪ್ರಕರಣ. ಈ ಒಂದನೇ ಪ್ರಕರಣದಲ್ಲಿ ಎಕ್ಸ್ ಅಕ್ಷೆಗೆ 2 ತಲೆ ಟಚ್ ಆಗ್ಯದ, ಇಲ್ಲೂ ಕೂಡ 2 ತಲೆ ಟಚ್ ಆಗ್ಯದ. ಹಾಗಾದ್ರೆ ಪಿ ಆಫ್ ಎಕ್ಸ್ ನ ಶೂನ್ಯತೆಗಳು ಎಷ್ಟು, 2 ಆಗಿರ್ತವ. ನಂತರ ಎರಡನೇ ಚಿತ್ರವನ್ನು ನೋಡೋಣ. ಈ ಎಕ್ಸ್ ಅಕ್ಷೆ ಇಲ್ಲಿದೆ, ಎಕ್ಸ್ ಅಕ್ಷೆ, ಇದು ವಾಯ್ ಅಕ್ಷೆ. ಎಕ್ಸ್ ಅಕ್ಷಗ ಈ ರೇಖೆ ಒಂದೇ ಒಂದಲ್ಲಿ ಛೇದಿಸಿದೆ, ಒಂದಲ್ಲಿ ಟಚ್ ಆಗ್ಯದ. ಶೂನ್ಯತೆಗಳು ಏನಾಗ್ತಾವ, ಇಲ್ಲಿ 1 ಅನ್ನೋ ಶೂನ್ಯತೆ 1 ಆಗ್ತಾವ. ಎರಡನೇ ಪ್ರಕರಣದಲ್ಲಿ ಶೂನ್ಯತೆಗಳು ಎಷ್ಟು, 1, ಬರೀ 1 ಇದೆ. ಮೂರನೇ ಪ್ರಕರಣದಲ್ಲಿ ಶೂನ್ಯತೆಗಳು ಎಷ್ಟವ ಅನ್ನೋದನ್ನ ಚೆಕ್ ಮಾಡ್ರಿ. ಎಕ್ಸ್ ಅಕ್ಷ ಇಲ್ಲಿದೆ, ಎಷ್ಟಲ್ಲಿ ಟಚ್ ಆಗಿದೆ, ಇದು 1 ತಲ್ನು ಟಚ್ ಆಗಿಲ್ಲ, ಇನ್ನು 1 ತಲ್ನು ಟಚ್ ಆಗಿಲ್ಲ. ಎಕ್ಸ್ ಅಕ್ಷಗೆ ಮಾತ್ರ ಕೇಳ್ಯಾರ, ಹಾಗಾಗಿ ಎಕ್ಸ್ ಅಕ್ಷಗೆ ನೋಡ್ಬೇಕು. ಎಕ್ಸ್ ಅಕ್ಷಗೆ ಈ ರೇಖೆಯನ್ನ ಟಚ್ ಆಗಿಲ್ಲ, ಹಾಗಾಗಿ ಶೂನ್ಯತೆಗಳಷ್ಟು 0. 1 ತಲ್ನು ಟಚ್ ಆಗಿಲ್ಲ ಅಂತಂದ್ರೆ 0. ಇಲ್ಲಿ 3 ಪ್ರಕರಣಗಳನ್ನು ಕೊಟ್ರೆ, ಮೊದಲನೇ ಪ್ರಕರಣದಲ್ಲಿ ಶೂನ್ಯತೆಗಳು 2 ಆಗಿವೆ. ಎರಡನೇ ಪ್ರಕರಣದಲ್ಲಿ ಶೂನ್ಯತೆಗಳಷ್ಟು ಬರೀ 1, ಅಂದ್ರೆ ಎಕ್ಸ್ ಅಕ್ಷಕ್ಕೆ 1 ಬಿಂದುವಿನಲ್ಲಿ ಮಾತ್ರ ಛೇದಿಸಿದೆ, ಹಾಗಾಗಿ 1. ಈ ಮೂರನೇ ಪ್ರಕರಣದಲ್ಲಿ ಎಕ್ಸ್ ಅಕ್ಷಕ್ಕೆ ಛೇದಿಸಿಲ್ಲ, ಶೂನ್ಯತೆಗಳು 0. ಇಲ್ಲದನ್ನೇ ಕೊಟ್ಟರು. ಪ್ರಕರಣ 1ರಲ್ಲಿ ಇಲ್ಲಿ ಎಕ್ಸ್ ಅಕ್ಷವನ್ನ 2 ಪ್ರತ್ಯೇಕ ಬಿಂದುವಿನಲ್ಲಿ ಛೇದಿಸುತ್ತದೆ. ಹಾಗಾಗಿ ಇದು ax² ಪ್ಲಸ್ bx ಪ್ಲಸ್ c ಈ ಶೂನ್ಯತೆಗಳೆಷ್ಟು 2 ಆಗಿರ್ತವ. 2 ಶೂನ್ಯತೆಗಳಾಗಿರ್ತವೆ. ಒಂದು ಬಹುಪದೋಕ್ತಿಯ ಶೂನ್ಯತೆಗಳು 2. ಎರಡನೇ ಪ್ರಕರಣದಲ್ಲಿ ax² ಪ್ಲಸ್ bx ಪ್ಲಸ್ c ಈ ಬಹುಪದೋಕ್ತಿಯ ಶೂನ್ಯತೆ ಒಂದೇ ಒಂದು ಆಗಿರ್ತದೆ, ಯಾಕಂದ್ರೆ ಒಂದೇ ಒಂದಲ್ಲಿ ಛೇದಿಸದ, ಹಾಗಾಗಿ ಇದ್ರ ಶೂನ್ಯತೆ 1. ಮೂರನೇ ಪ್ರಕರಣದಲ್ಲಿ ಶೂನ್ಯತೆಗಳು 0, 1 ತನ್ನು ಟಚ್ ಆಗಿಲ್ಲ, ಹಾಗಾಗಿ 0. ಇದರ ಬಹುಪದೋಕ್ತಿಯ ಶೂನ್ಯತೆ ಹೊಂದಿರುವುದಿಲ್ಲ ಅಥವಾ ಶೂನ್ಯ ಬಹುಪದೋಕ್ತಿ ಅಂತ ಹೇಳಿ ಬರಿಬಹುದು, ಹೊಂದಿರುವುದಿಲ್ಲ ಅಂತ ಹೇಳಿ ಬರಿಬಹುದು. ಇದೀಗ ಅಭ್ಯಾಸ 2.1. ಈ ಅಭ್ಯಾಸ 2.1ರ ಪರಿಹಾರಗಳನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ y = p ಆಫ್ ಎಕ್ಸ್. ಅಬ್ಸರ್ವ್ ಮಾಡಬೇಕು, p ಆಫ್ ಎಕ್ಸ್ ದ ನಕ್ಷೆಗಳನ್ನ ಕೆಳಗೆ ಚಿತ್ರ 9.1ರಲ್ಲಿ ನೀಡಿದ್ದು. ಇಲ್ಲಿ p ಆಫ್ ಎಕ್ಸ್ ನ ಎಂಬುದು ಬಹುಪದೋಕ್ತಿಯಾಗಿದೆ. ಪ್ರತಿ ಸಂದರ್ಭದಲ್ಲಿಯೂ p ಆಫ್ ಎಕ್ಸ್ ದ ಶೂನ್ಯತೆಗಳ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ. ಶೂನ್ಯತೆಗಳ ಸಂಖ್ಯೆಯನ್ನ ಕಂಡುಹಿಡಿರಿ. ಈಗಾಗಲೇ ನಾನು ನೋಡಿದ್ದೇನೆ ಇಲ್ಲಿ ಹಿಂದಿನ ಸ್ಲೈಡ್ಸ್ ನಲ್ಲಿ. ಇಲ್ಲಿ ಎಕ್ಸ್ ಅಕ್ಷೆ, ಇದು ಎಕ್ಸ್ ಅಕ್ಷೆ, ಇದು ವಾಯ್ ಅಕ್ಷೆ. ಎಕ್ಸ್ ಅಕ್ಷೆಗೆ ಎಷ್ಟು ತಲೆ, ಯಾಕಂದ್ರೆ ಇಲ್ಲಿ ಪಿ ಆಫ್ ಎಕ್ಸ್ ಅಂತ ಹೇಳಿ ಕೇಳ್ಯಾರ. ಅಬ್ಸರ್ವ್ ಮಾಡಬೇಕು, ಪಿ ಆಫ್ ಎಕ್ಸ್ ನ ಶೂನ್ಯತೆಗಳು ಎಷ್ಟು, ಎಕ್ಸ್ ಅಕ್ಷೆಗೆ ಎಷ್ಟು ತಲೆ ಟಚ್ ಆಗ್ಯದ, 1 ತಲ್ನು ಟಚ್ ಆಗಿಲ್ಲ, ಹಾಗಾಗಿ ಇದ್ರ ಉತ್ತರವನ್ನ ಬರಿಬೇಕು. ಪಿ ಆಫ್ ಎಕ್ಸ್ ನ ಶೂನ್ಯತೆ ಇರುವುದಿಲ್ಲ. ಯಾಕಿರುವುದಿಲ್ಲ, ಎಕ್ಸ್ ಅಕ್ಷೆಗೆ ಅದು ರೇಖೆಯು ಛೇದಿಸಿಲ್ಲ, ಹಾಗಾಗಿ ಇದ್ರ ಶೂನ್ಯತೆ 0 ಆಗಿರ್ತದ ಅಥವಾ ಶೂನ್ಯತೆ ಇರುವುದಿಲ್ಲ ಅಂತ ಹೇಳಿ ಬರೀತೀವಿ. ಎರಡನೇ ಹೇಳಿಕೆ, ಎಕ್ಸ್ ಅಕ್ಷೆಗೆ ಎಷ್ಟು ತಲೆ ಟಚ್ ಆಗ್ಯದ, ಇಲ್ಲಿ ಈ ಕಡೆಯಿಂದ ಬಂದು ಇಲ್ಲಿ 1 ತಲ್ ಮಾತ್ರ ಛೇದಿಸಿದೆ, ಹಾಗಾಗಿ ಇದ್ರ ಶೂನ್ಯತೆ ಎಷ್ಟು, 1. ಪಿ ಆಫ್ ಎಕ್ಸ್ ನ ಶೂನ್ಯತೆ 1 ಆಗಿದೆ. ಈ ಬಹುಪದೋಕ್ತಿಯ ಶೂನ್ಯತೆ 1 ಆಗಿದೆ ಅಂತ ಹೇಳಿ ಬರಿಬಹುದು, ಅಥವಾ ಪಿ ಆಫ್ ಎಕ್ಸ್ ನ ಶೂನ್ಯತೆ 1 ಆಗಿದೆ. ಯಾಕಂದ್ರೆ ಎಕ್ಸ್ ಅಕ್ಷೆಗೆ 1 ಬಿಂದುವಿನಲ್ಲಿ ಛೇದಿಸಿದೆ. ನಂತರ ಮೂರನೇ ಚಿತ್ರ. ಈ ಮೂರನೇ ಚಿತ್ರದಲ್ಲಿ ಎಕ್ಸ್ ಅಕ್ಷೆಗೆ ಎಷ್ಟಲ್ಲಿ ಛೇದಿಸಿದೆ ಅನ್ನೋದು ನೋಡ್ಬೇಕು, ಕೇರ್ಫುಲ್ ಆಗಿ ನೋಡ್ಬೇಕು. ಇಲ್ಲಿ 1, 2, 3 ಬಿಂದುಗಳಲ್ಲಿ ಛೇದಿಸಿದೆ. ಶೂನ್ಯತೆಗಳು ಎಷ್ಟಾಗ್ತಾವ, ಮೂರನೇ ಲೆಕ್ಕದ್ದು 3 ಶೂನ್ಯತೆಗಳು ಆಗ್ತಾವ. ಈ ನಾಲ್ಕನೇ ಚಿತ್ರದ್ದು 2 ತಲ್ ಛೇದಿಸಿದೆ, ಹಾಗಾಗಿ 2 ಶೂನ್ಯತೆಗಳನ್ನು ಹೊಂದಿದೆ. ಐದನೇ ಚಿತ್ರ 1, 2, 3, 4 ಶೂನ್ಯತೆಗಳನ್ನು ಹೊಂದಿದೆ. ಈ ಬಹುಪದೋಕ್ತಿಯ ಶೂನ್ಯತೆಗಳು 4. ಇನ್ನ ಆರನೇದು 1, 2, 3 ಶೂನ್ಯತೆಗಳನ್ನು ಹೊಂದಿದೆ. ಈ ರೀತಿ ಶೂನ್ಯತೆಗಳನ್ನ ಈ ಪ್ರಶ್ನೆಗಳನ್ನ ಬಹಳಷ್ಟು ಪರೀಕ್ಷೆಯಲ್ಲಿ ರಿಪೀಟ್ ಆಗಿದೆ, ವಾರ್ಷಿಕ ಪರೀಕ್ಷೆಯಲ್ಲಿ ರಿಪೀಟ್ ಆಗಿದೆ. 1 ಅಂಕ ಪ್ರಶ್ನೆಯನ್ನ ಕೇಳ್ತಾರ, ಹಾಗಾಗಿ ಇದು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. 1 ಅಂಕವನ್ನ ಕಂಪಲ್ಸರಿ ಶೂನ್ಯತೆಗಳನ್ನ ಕೇಳ್ತಾರ.
ಇದು ಇಂಪಾರ್ಟೆಂಟ್, ಇದು ಒಂದಂಕ ಸಲುವಾಗಿ ಕೇಳ್ತಾರೆ. ಶೂನ್ಯತೆಗಳು ಅಂತ ಹೇಳಿ ಕೇಳ್ಬೋದು, ಗರಿಷ್ಠ ಘಾತ ಸಂಖ್ಯೆ ಅಂತ ಹೇಳಿ ಕೇಳ್ಬೋದು, ಡಿಗ್ರಿ ಅಂತ ಹೇಳಿ ಕೇಳ್ಬೋದು. ಡಿಗ್ರಿ ಅಂತ ಹೇಳಿ ಕೇಳಿದಾಗ ಒಂದು ಪಿ ಆಫ್ ಎಕ್ಸ್ ನ ಡಿಗ್ರಿ ಅಂತ ಹೇಳಿ ಕೇಳಿದಾಗ 5x ನ ಘಾತಾಂಕ 4 ಪ್ಲಸ್ ಎಕ್ಸ್ ಅಂತ ಹೇಳಿದೆ. ಇದ್ರ ಘಾತ ಸಂಖ್ಯೆ ಎಷ್ಟಿರ್ತದೋ ಅದೇನಾಗಿರ್ತದ ಡಿಗ್ರಿ, ಜಾಸ್ತಿ ಆಗಿದ್ದು ಅಥವಾ ಗರಿಷ್ಠ ಘಾತ ಸಂಖ್ಯೆನೇ ಡಿಗ್ರಿ ಆಗಿರ್ತದೆ. ಮಹತ್ತಮ ಘಾತ ಸಂಖ್ಯೆ ಅಂತ ಹೇಳಿ ಕೇಳಿದ್ರು ಅದೇ ಬರಿಬೇಕು, ಡಿಗ್ರಿ ಅಂತ ಹೇಳಿ ಕೇಳಿದ್ರು ಅದೇ ಬರಿಬೇಕು, ಶೂನ್ಯತೆ ಅಂತ ಹೇಳಿ ಕೇಳಿದ್ರು ಅದೇ ಬರಿಬೇಕು. ಓಕೆ, ನೆಕ್ಸ್ಟ್ ಬಹುಪದೋಕ್ತಿಯ ಶೂನ್ಯತೆಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡೋದು. ಯಾವ ರೀತಿ ಸಹಗುಣಕ ಅಂದ್ರೆ ಏನು ಮೊದಲು ತಿಳ್ಕೊಳ್ಳೋಣ. ಇಲ್ಲಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದು ಬಹುಪದೋಕ್ತಿಯ ಸಾಮಾನ್ಯ ರೂಪ ಅದ, ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ. ಎಕ್ಸ್ ಸ್ಕ್ವೇರ್ ನ ಸಹಗುಣಕ, ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಏನಿಲ್ಲಿ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಎ ಅನ್ನೋದು ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಅಂತಂದ್ರೆ ಸಹಪಾಠಿ ಅಂತೇಳಿ ನಾವು ಈಗಾಗಲೇ ಕಲ್ತ್ಕೊಂಡಿದ್ದೇವಲ್ಲ. ಸಹಪಾಠಿ ಅಂತಂದ್ರೆ ದೋಸ್ತರಿಗೆ ಅಂತೇಳಿ ಕರಿತೀವಿ ನಾವು, ಸ್ನೇಹಿತರಿಗೆ. ಎ ಮತ್ತು ಬಿ ಇಬ್ಬರು ಸಹಪಾಠಿಗಳಿದ್ರ ಎ ನ ಸಹಗುಣಕ ಬಿ ನ ಸಹಗುಣಕ ಎ. ಅದೇ ರೀತಿ ಇಲ್ಲಿ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಎ ನ ಸಹಗುಣಕ ಎಕ್ಸ್ ಸ್ಕ್ವೇರ್ ಅಂತ ಹೇಳಿ ಆಗ್ತದ. ಅದೇ ರೀತಿ ಎಕ್ಸ್ ನ ಸಹಗುಣಕ ಏನಾಗ್ತದೆ ಇಲ್ಲಿ ಸಹಗುಣಕ ಬಿ ಅನ್ನೋದು, ಇದು ಸಿ ಅನ್ನೋದು ಸ್ಥಿರಾಂಕ ಆಗಿರ್ತದ. ಸಹಗುಣಕಗಳ ಬಗ್ಗೆ ನೋಡ್ಕೊಳ್ಬೇಕು. ಮೊದಲ ಎ ಬಿ ಮತ್ತು ಸಿ ಗಳನ್ನ ಐಡೆಂಟಿಫೈ ಮಾಡೋದು ಗೊತ್ತಾಗಬೇಕು. ಎ ಯಾವುದು, ಬಿ ಯಾವುದು, ಸಿ ಯಾವುದು ಅಂತ ಹೇಳಿ. ಇಲ್ಲೊಂದು ಉದಾಹರಣೆ ತಗೊಳ್ತೀನಿ. 5x ಸ್ಕ್ವೇರ್ ಪ್ಲಸ್ 6x ಪ್ಲಸ್ 8. ಇಲ್ಲಿ 5 ಅನ್ನೋದು ಎ ಆಗಿರ್ತದ, ಬಿ ಅನ್ನೋದು ಎಷ್ಟು, ಬಿ ಅನ್ನೋದು 6 ಮತ್ತು ಸಿ ಅನ್ನೋದು 8. ಈ ರೀತಿ ಆ ಸಹಗುಣಕಗಳನ್ನ ಐಡೆಂಟಿಫೈ ಮಾಡೋದು ಗೊತ್ತಿರಬೇಕು. ನಂತರ ಈ ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ಬೇಕು. ಮೊದಲು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅನ್ನೋದು ಒಂದು ಬಹುಪದೋಕ್ತಿ ಇದೆ. ಇಲ್ಲಿ ಬಹುಪದೋಕ್ತಿಯಲ್ಲಿ ಶೂನ್ಯತೆಗಳ ಮೊತ್ತ ಅಂತೇಳಿ ಬರ್ತದ ಅಲ್ಫಾ ಪ್ಲಸ್ ಬೀಟಾ. ಶೂನ್ಯತೆಗಳ ಮೊತ್ತ, ಇಲ್ಲಿ ಶೂನ್ಯತೆಗಳ ಮೊತ್ತ ಏನ್ ಬರ್ತದ ಅಂತಂದ್ರೆ ಮೈನಸ್ ಇಂಟು ಎಕ್ಸ್ ನ ಸಹಗುಣಕ ಭಾಗಿಲೆ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಅಂದ್ರ ಅಲ್ಫಾ ಪ್ಲಸ್ ಬೀಟಾ ಏನಾಗ್ತದ ಅಂತಂದ್ರೆ ಎಕ್ಸ್ ನ ಸಹಗುಣಕ ಅಂತಂದ್ರೆ ಇಲ್ಲಿ ಎಕ್ಸ್ ನ ಸಹಗುಣಕ ಬಿ, ಇಲ್ಲಿ ಸೂತ್ರದಲ್ಲಿ ಮೈನಸ್ ಬಿ ಡಿವೈಡ್ ಬೈ ಎ ಅಂತ ಹೇಳಿ ಆಗ್ತದ. ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧ, ಇದು ಮೊತ್ತ ಅಂತ ಹೇಳಾಗ್ತು, ಮೊತ್ತ ನಂತರ ಗುಣಲಬ್ಧ ಏನಾಗ್ತದ ಅಲ್ಫಾ ಇಂಟು ಬೀಟಾ, ಇಲ್ಲಿ ಸ್ಥಿರಾಂಕ ಭಾಗಿಲೆ ಎಕ್ಸ್ ಸ್ಕ್ವೇರ್ ನ ಸಹಗುಣಕ. ಇದನ್ನ ಅಲ್ಫಾ ಇಂಟು ಬೀಟಾ ನಾವು ಈ ರೀತಿ ಬರಿಬಹುದು. ಸ್ಥಿರಾಂಕ ಸಿ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಅಂದ್ರೆ ಎ. ಈ ಸೂತ್ರವನ್ನ ತಾವು ನೆನ್ಪಿಟ್ಕೊಳ್ಬೇಕು. ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಡಿವೈಡ್ ಬೈ ಮೈನಸ್ ಬಿ ಡಿವೈಡ್ ಬೈ ಎ. ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಸಿ ಡಿವೈಡ್ ಬೈ ಎ. ಇದನ್ನ ನೆನ್ಪಿಡ್ಬೇಕು, ಯಾಕಂದ್ರೆ ಮುಂದೆ ಅಭ್ಯಾಸದಲ್ಲಿ ಇದನ್ನ ಹೆಲ್ಪ್ ಆಗ್ತದ. ಇವೆರಡು ಸೂತ್ರಗಳನ್ನ ನೆನ್ಪಿಡ್ಬೇಕು. ಅಭ್ಯಾಸ 2.2 ಈ ಕೆಳಗಿನ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲ ಒಂದು ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಈ ರೀತಿ ಒಂದು ಬಹುಪದೋಕ್ತಿಯನ್ನು ಕೊಟ್ರ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಒಂದು ಬಹುಪದೋಕ್ತಿಗೆ ಇದು ಸಾಮಾನ್ಯ ರೂಪಕ್ಕೆ ಇದು ಸಮ ಅದ. ಎ ಈಕ್ವಲ್ಸ್ ಟು ಎಷ್ಟು ಇಲ್ಲಿ 1, ಈ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಏನು ಇಲ್ಲ ಅಂತಂದ್ರೆ ಮುಂದೆ 1 ಇರ್ತದ. ಬಿ ಈಕ್ವಲ್ಸ್ ಟು -2 ಮತ್ತು ಸಿ ಈಕ್ವಲ್ಸ್ ಟು -8. ಈ ರೀತಿ ಸಹಗುಣಕಗಳನ್ನ ಬರ್ಕೊಂಡಿದ್ದೇವೆ ನಾವು. ನಂತರ ಈಗ ಇದನ್ನೇನ್ ಮಾಡ್ಬೇಕು ಅಂತಂದ್ರ ಈ ಅಪವರ್ತನ ವಿಧಾನದಿಂದ ಇವುಗಳನ್ನು ಬಿಡಿಸ್ಬೇಕು. ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಇವೆರಡನ್ನ ಗುಣಿಸಿದಾಗ -8x ಸ್ಕ್ವೇರ್ ಅಂತ ಹೇಳಿ ಆಗ್ತದ. 1 8 ಅಂತ ಹೇಳಿ ಆಗ್ತದ. ನಂತರ 2 4 8 ಅನ್ನೋದು ಬರ್ತಾ. ಇವು ಅಪವರ್ತನಗಳು ಇಷ್ಟೇ ಆಗಿರ್ತಾವ. ಇಲ್ಲಿ ಅಪವರ್ತನಗಳನ್ನು ಯಾಕೆ ಬರ್ಕೊಂಡಿನಿ ಅಂತಂದ್ರೆ ಇವೆರಡು ಸಂಖ್ಯೆಗಳನ್ನ ಕೂಡಿಸಿದಾಗ ಮಧ್ಯದ ಸಂಖ್ಯೆ ಬರಬೇಕು ಅಥವಾ ಕಳೆದಾಗ ಈ ಸಂಖ್ಯೆಯನ್ನು ಬರಬೇಕು. 1 + 8 ಕೂಡಿಸಿದಾಗ -2 ಅಂತ ಹೇಳಿ ಆಗಲ್ಲ, ಹಾಗಾಗಿ ಇದು ಅಪವರ್ತನ ಆಗಲ್ಲ. ಕೂಡಿಸಿದಾಗ್ನೂ ಆಗಲ್ಲ, ಕಳೆದಾಗ್ನೂ ಈ ಅಪವರ್ತನ ಬರಲ್ಲ. ಇಲ್ಲಿ ಈ ಅಪವರ್ತನ ಬರ್ತದ. 4 - 2 ಮಾಡಿದಾಗ -2 ಅಂತ ಹೇಳಿ ಬರ್ತಾ. ಇದಕ್ಕೆ ಮೈನಸ್ ಅಂತ ಹೇಳಿ ಇಟ್ಕೋಬೇಕು, ಇದು ಪ್ಲಸ್ ಅಂತ ಹೇಳಿ ಇಟ್ಕೋಬೇಕು. ಎಕ್ಸ್ ಈ ಅಪವರ್ತನ ವಿಧಾನವನ್ನ 9ನೇ ತರಗತಿ ಮತ್ತು 8ನೇ ತರಗತಿಯಲ್ಲಿ ಕಲ್ತಿರಿ. ಅದನ್ನ ಮತ್ತೊಂದ್ಸರಿ ನಾನು ತಿಳಿಸ್ತಾ ಇದ್ದೇನೆ. ಇದನ್ನ
ಈ -2x ರೀಪ್ಲೇಸ್ ನಲ್ಲಿ ಇದನ್ನು ಬರ್ಕೊಂಡು ಅಪವರ್ತನ ಮಾಡ್ತಾ ಇದ್ದೀನಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 4x ಮೈನಸ್ 8 ಇವೆರಡರಲ್ಲಿ ಎಕ್ಸ್ ಅನ್ನ ಕಾಮನ್ ತೆಗೆದಾಗ ಎಕ್ಸ್ ಪ್ಲಸ್ 2 ಅನ್ನೋದು ಬಂತು. ಇವೆರಡರಲ್ಲಿ -4 ಅನ್ನ ಕಾಮನ್ ತೆಗೆದಾಗ ಎಕ್ಸ್ ಪ್ಲಸ್ 2 ಅನ್ನೋದು ಬಂತು. ಎಕ್ಸ್ ಪ್ಲಸ್ 2 ಈಕ್ವಲ್ಸ್ ಟು 0, ಎಕ್ಸ್ ಮೈನಸ್ 4 ಈಕ್ವಲ್ಸ್ ಟು 0, ಎಕ್ಸ್ ಈಕ್ವಲ್ಸ್ ಟು -2, ಎಕ್ಸ್ ಈಕ್ವಲ್ಸ್ ಟು +4. ಒಂದಕ್ಕೆ ನಾವು ಅಲ್ಫಾ ಅಂತ ತಿಳ್ಕೊಬೇಕು. ಅಲ್ಫಾ ಈಕ್ವಲ್ಸ್ ಟು -2, ಮತ್ತೊಂದು ಬೀಟಾ ಈಕ್ವಲ್ಸ್ ಟು 4. ಎರಡು ಶೂನ್ಯತೆಗಳನ್ನು ಸಿಗ್ದು ಅಪವರ್ತನಗಳನ್ನು ಸಿಗ್ದು ಅವುಗಳಿಗೆ ಒಂದು ಅಲ್ಫಾ ಅಂತ ಹೇಳ್ಕೊತೀವಿ, ಒಂದು ಬೀಟಾ ಅಂತ ಹೇಳ್ಕೊತೀವಿ. ನಂತರ ಏನ್ ಮಾಡ್ಬೇಕು ನಾವು ಇದು ಸಂಬಂಧವನ್ನ ತಾಳೆ ನೋಡ್ಬೇಕು. ತಾಳೆ ನೋಡ್ಬೇಕಾದ್ರೆ ಶೂನ್ಯತೆಗಳ ಮೊತ್ತ ಏನಿತ್ತು ಸೂತ್ರ, ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು -b/a ಅಂತ ಹೇಳಿತ್ತು. ಅಲ್ಫಾ ಅಂತಂದ್ರೆ -2 ಪ್ಲಸ್ ಬೀಟಾ ಅಂತಂದ್ರೆ 4 ಈಕ್ವಲ್ಸ್ ಟು ಸೂತ್ರದಲ್ಲಿ ಇದು ಮೈನಸ್. ನಂತರ ಬಿ ಅಂತಂದ್ರೆ ಎಷ್ಟು ಬಂದಿದೆ ಇಲ್ಲಿ, ಬಿ ಅಂದ್ರೆ -2 ಬ್ರಾಕೆಟ್ -2 ಅನ್ನು ಬರ್ಕೊಂಡು, ಎ ಅಂತಂದ್ರೆ 1. 4ರಲ್ಲಿ 2 ಹೋದಾಗ +2 ಸಿಕ್ತು, ಮೈನಸ್ ಇಂಟು ಮೈನಸ್ +2 ಆಯ್ತು. 2/1 ಅಂದ್ರೆ 2 ಬಂತು. ಇದು ಶೂನ್ಯತೆಗಳ ಮೊತ್ತ ಸರಿಯಾಗಿ ಬಂತು, ಯಾಕಂದ್ರೆ LHS ಈಕ್ವಲ್ಸ್ ಟು RHS. ಶೂನ್ಯತೆಗಳ ಗುಣಲಬ್ಧ. ನಂತರ ಗುಣಲಬ್ಧವನ್ನ ಅಲ್ಫಾ ಇಂಟು ಬೀಟಾ ಈಕ್ವಲ್ಸ್ ಟು C/A ಅನ್ನೋದು ಸೂತ್ರ. ಶೂನ್ಯತೆಗಳ ಗುಣಲಬ್ಧ ಅಂದ್ರೆ ಎರಡನ್ನು ಗುಣಿಸಬೇಕು. -2 ಅಲ್ಫಾ ಅಂದ್ರೆ 2 ಗುಣಿಲೆ 4 ಬೀಟಾ ಅಂದ್ರೆ 4, ಸಿ ಅಂದ್ರೆ ಎಷ್ಟಿದೆ ಇಲ್ಲಿ, ಸಿ ಅಂದ್ರೆ -8 ಭಾಗಿಲೆ ಎ ಅಂತಂದ್ರೆ 1. ಎರಡನ್ನ ಗುಣಿಸಿದಾಗ ಮೈನಸ್ ಇಂಟು ಪ್ಲಸ್ ಮೈನಸ್, 4 -8 ಈಕ್ವಲ್ಸ್ ಟು -8. ಶೂನ್ಯತೆಗಳ ಗುಣಲಬ್ಧ ಈಕ್ವಲ್ ಆಗ್ತು. ಹಾಗಾಗಿ ಇವೆರಡು ಲೆಕ್ಕಗಳು ಏನಾದ್ರು ನಮ್ದು ಸಂಬಂಧವನ್ನ ಚೆಕ್ ಮಾಡಿದೆವು, ತಾಳೆಯನ್ನು ನೋಡಿದೆವು, ಎರಡು ಕರೆಕ್ಟ್ ಬಂತು. ಎರಡನೇ ಪ್ರಶ್ನೆ ಪರಿಹಾರವನ್ನು ನೋಡೋಣ. 4s² ಮೈನಸ್ 4s ಮೈನಸ್ 1. ಇಲ್ಲಿ a ಈಕ್ವಲ್ಸ್ ಟು 4, b ಈಕ್ವಲ್ಸ್ ಟು -4, c ಈಕ್ವಲ್ಸ್ ಟು -1 ಬರ್ಕೊಂಡಿನಿ. ನಂತರ ಇದು ಅಪವರ್ತನ ವಿಧಾನದಿಂದ ಬಿಡಿಸ್ಕೊಂಡಾಗ ಏನಾಗ್ತದ, 4s² -4s² ಅಂತ ಹೇಳಿದ 2 4 -2 -2. ಇಲ್ಲಿ ಈ ಪ್ರಶ್ನೆಯಲ್ಲಿ ಪ್ಲಸ್ ಅನ್ನೋದು ಬೇಕು. ಪ್ಲಸ್ ಅನ್ನೋದು ಬಂದಾಗ ಮಾತ್ರ ಕರೆಕ್ಟ್ ಆಗ್ತದ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದ. ಈಗ 4s² ಮೈನಸ್ 2s ಮೈನಸ್ 2s ಪ್ಲಸ್ 1. ಇವೆರಡರಲ್ಲಿ 2s ಅನ್ನು ಕಾಮನ್ ತೆಗೆದಾಗ 2s ಮೈನಸ್ 1 ಅನ್ನೋದು ಬಂತು. -1 ಅನ್ನು ಕಾಮನ್ ತೆಗೆದಾಗ 2s ಮೈನಸ್ 1. 2s ಮೈನಸ್ 1 ಈಕ್ವಲ್ಸ್ ಟು 0, ಮತ್ತೊಂದು 2s ಮೈನಸ್ 1 ಈಕ್ವಲ್ಸ್ ಟು 0. s ಈಕ್ವಲ್ಸ್ ಟು 1/2. ಇನ್ನೊಂದು ಅಪವರ್ತನ s ಈಕ್ವಲ್ಸ್ ಟು 1/2. ಒಂದನ್ನ ಅಲ್ಫಾ ಅಂತ ಇಟ್ಕೋತೀನಿ, ಮತ್ತೊಂದು ಬೀಟಾ ಅಂತ ಇಟ್ಕೋತೀನಿ. ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು -b/a ಅನ್ನೋ ಸೂತ್ರ. ಅಲ್ಫಾ ಅಂತಂದ್ರೆ 1/2 ಪ್ಲಸ್ ಬೀಟಾ ಅಂದ್ರೆ 1/2. ಸೂತ್ರದಲ್ಲಿ ಇದೊಂದು ಮೈನಸ್. ಬಿ ಅಂತಂದ್ರೆ ಇಲ್ಲಿ -4 ಇದೆ, -4 ಭಾಗಿಲೆ ಎ ಅಂತಂದ್ರೆ 4. ಇಲ್ಲಿ ಲಸವನ್ನು ತೆಗೆದಾಗ 2 ಲಸ ಬಂತು, 1 + 1 2 ಅಂತ ಹೇಳಾಗ್ತು. ಈಕ್ವಲ್ಸ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 4 ಭಾಗಿಲೆ 4. 4 1 2 2 1 ಈಕ್ವಲ್ಸ್ ಟು 1 ಅನ್ನೋದು ಬಂತು ಶೂನ್ಯತೆಗಳ ಮೊತ್ತ. ನಂತರ ಶೂನ್ಯತೆಗಳ ಗುಣಲಬ್ಧವನ್ನು ಕಂಡುಹಿಡಬೇಕು. ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಈಕ್ವಲ್ಸ್ ಟು C/A ಅನ್ನೋದು ಆಗ್ತದ. ಅಲ್ಫಾ 1/2 ಇಂಟು ಬೀಟಾ 1/2 ಈಕ್ವಲ್ಸ್ ಟು ಸಿ ವ್ಯಾಲ್ಯೂ ಎಷ್ಟಿದೆ -1, ಎ ವ್ಯಾಲ್ಯೂ ಇಲ್ಲಿ ಸಿ ವ್ಯಾಲ್ಯೂ +1 ಹಾಗೆ ಎ ವ್ಯಾಲ್ಯೂ 4. ಈ ಗುಣಿಸಿದಾಗ 1 1 1 2 4 ಈಕ್ವಲ್ಸ್ ಟು 1/4 1/4. ಎರಡು ಉತ್ತರಗಳನ್ನ ಕರೆಕ್ಟ್ ಆದವು. ಮೂರನೇ ಬೀಟ್ ಉತ್ತರವನ್ನು ನೋಡೋಣ. 6x² ಮೈನಸ್ 3 ಮೈನಸ್ 7x ಅಂತ ಹೇಳಿದೆ. ಇದನ್ನ 6x² ಮೈನಸ್ 7x ಮೈನಸ್ 3 ಇಳಿಕೆ ಕ್ರಮದಲ್ಲಿ ಬರ್ಕೊಂಡಿನಿ ಬಹುಪದೋಕ್ತಿಯನ್ನ. ಇವಾಗ a ಈಕ್ವಲ್ಸ್ ಟು 6, b ಈಕ್ವಲ್ಸ್ ಟು -7, c ಈಕ್ವಲ್ಸ್ ಟು -3 ಅಂತ ಹೇಳಾಗ್ತದೆ. ನಂತರ ಇವೆರಡನ್ನ ಗುಣಿಸಿದಾಗ 18x² ಅಂತ ಹೇಳಾಗ್ತದ, -18x². ಇದನ್ನ 9 2 18, ಯಾಕಂದ್ರೆ ಇವೆರಡು ಅಪವರ್ತನಗಳನ್ನ ಕಳೆದಾಗ 7x ಅನ್ನೋದು ಸಿಗ್ತದೆ. -9x ಪ್ಲಸ್ 2x ಅನ್ನ ತಗೊಂಡಿನಿ. 6x² ಮೈನಸ್ 9x ಪ್ಲಸ್ 2x ಮೈನಸ್ 3 ಈಕ್ವಲ್ಸ್ ಟು 0 ಅಂತ. ಇಲ್ಲಿ 3x ಅನ್ನ ಕಾಮನ್ ತೆಗೆದಾಗ 3 2 6, x ಮೈನಸ್ 3 ಅನ್ನು ಅಪವರ್ತನ ಸಿಕ್ತು. ಪ್ಲಸ್ ಇಲ್ಲಿ 1 ಅನ್ನು ಕಾಮನ್ ತೆಗೆದಾಗ 2x ಮೈನಸ್ 3, 3x ಪ್ಲಸ್ 1, 3x ಪ್ಲಸ್ 1 ಈಕ್ವಲ್ಸ್ ಟು 0, 2x ಮೈನಸ್ 3 ಈಕ್ವಲ್ಸ್ ಟು 0. x ಈಕ್ವಲ್ಸ್ ಟು -1/3, x ಈಕ್ವಲ್ಸ್ ಟು
ಇದು ಪ್ಲಸ್ 3/2 ಅಂತೇಳಿ ಆಗ್ತದೆ. ಒಂದು ಅಲ್ಫಾ ಅಂತೇಳಿ ಸಿಕ್ತು, ಇನ್ನೊಂದು ಬೀಟಾ ಅಂತೇಳಿ ಸಿಕ್ತು. ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು ಮೈನಸ್ ಬಿ ಡಿವೈಡ್ ಬೈ ಎ. ಅಲ್ಫಾ ಅಂತಂದ್ರೆ -1/3 ಪ್ಲಸ್ ಬೀಟಾ ಅಂತಂದ್ರೆ ಬೀಟಾ ಅಂತಂದ್ರೆ 3/2 ಈಕ್ವಲ್ಸ್ ಟು ಮೈನಸ್ ಬಿ ಅಂತಂದ್ರೆ -7/a ಅಂತಂದ್ರೆ 6. ಇಲ್ಲಿ ಲಸ 6 ಬಂತು, 3 2 -2 ಪ್ಲಸ್ ಇಲ್ಲಿ 2 3 ಆಗ್ತದೆ, 3ರಿಂದ ಗುಣಿಸಿದಾಗ 3 3 9 ಈಕ್ವಲ್ಸ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 7/6 9ರಲ್ಲಿ 2 ಹೋದ್ರೆ 7/6 ಈಕ್ವಲ್ಸ್ ಟು 7/6 ಅನ್ನೋದು ಉತ್ತರ ಸಿಕ್ತು. ನಂತರ ಅಲ್ಫಾ ಇಂಟು ಬೀಟಾ ಗುಣಲಬ್ಧವನ್ನ ಅಲ್ಫಾ ಇಂಟು ಬೀಟಾ ಮಾಡಬೇಕು. ಸಿ ಡಿವೈಡ್ ಬೈ ಎ. ಅಲ್ಫಾ ಎಷ್ಟು -1/3 ಗುಣಿಲೆ 3/2 ಈಕ್ವಲ್ಸ್ ಟು ಸಿ ಅನ್ನೋದು -3/a ಅನ್ನೋದು 6. ಇವೆರಡನ್ನು ಗುಣಿಸಿದಾಗ ಪ್ಲಸ್ ಇಂಟು ಮೈನಸ್ 3 1 3 2 3 6 ಈಕ್ವಲ್ಸ್ ಟು -3/6. ಇಷ್ಟಿಟ್ರು ನಡೀತದ, ಅಥವಾ -1/2 ಈಕ್ವಲ್ಸ್ ಟು -1/2. ಇವೇನಾಗ್ತವ ಶೂನ್ಯತೆಗಳ ಗುಣಲಬ್ಧ ಅಂತ ಹೇಳಾಗ್ತವ. 4ನೇ ಬೀಟನ್ನು ನೋಡ. 4u² - 8u ಅಂತ ಹೇಳಿದೆ. ಇಲ್ಲಿ 4u ಅನ್ನ ಕಾಮನ್ ತೆಗೆದಾಗ u - 4 2 8 ಈಕ್ವಲ್ಸ್ ಟು 0 ಆಗ್ತು. 4u ಈಕ್ವಲ್ಸ್ ಟು 0, u ಈಕ್ವಲ್ಸ್ ಟು u - 2 ಈಕ್ವಲ್ಸ್ ಟು 0, u ಈಕ್ವಲ್ಸ್ ಟು 0 ಅಂತ ಹೇಳಾಗ್ತು. ಇನ್ನೊಂದು u ಈಕ್ವಲ್ಸ್ ಟು +2 ಅಂತ ಹೇಳಿ ಬಂತು. ಅಲ್ಫಾ ಈಕ್ವಲ್ಸ್ ಟು 0, ಬೀಟಾ ಈಕ್ವಲ್ಸ್ ಟು 2 ಅಂತ ಹೇಳಿ ಬಂತು. ನಂತರ a ಈಕ್ವಲ್ಸ್ ಟು ಇಲ್ಲಿ 4, b ಈಕ್ವಲ್ಸ್ ಟು -8, c ಈಕ್ವಲ್ಸ್ ಟು 0 ಇದೆ. ಅಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ -b ಡಿವೈಡ್ ಬೈ a. ಅಲ್ಫಾ ಅಂದ್ರೆ 0 + 2 ಈಕ್ವಲ್ಸ್ ಟು ಮೈನಸ್, ಬಿ ಅಂತಾರೆ -8/4, 2 ಈಕ್ವಲ್ಸ್ ಟು ಮೈನಸ್ ಇಂಟು ಮೈನಸ್ +8 8/4, 4 1 4 2 ಈಕ್ವಲ್ಸ್ ಟು 2 ಅಂತೇಳಿ ಬಂತು. ಶೂನ್ಯತೆಗಳ ಮೊತ್ತ 2 ಈಕ್ವಲ್ಸ್ ಟು 2. ನಂತರ ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಈಕ್ವಲ್ಸ್ ಟು ಸಿ ಡಿವೈಡ್ ಬೈ ಎ. ಅಲ್ಫಾ ಅಂತಂದ್ರೆ 0 ಗುಣಿಲೆ ಬೀಟಾ 2 ಈಕ್ವಲ್ಸ್ ಟು 0/4, 0 ಈಕ್ವಲ್ಸ್ ಟು 0 ಅನ್ನೋದು ಶೂನ್ಯತೆಗಳ ಗುಣಲಬ್ಧ ಮತ್ತು ಮೊತ್ತವನ್ನು ಸಿಕ್ತು. ತಾಳೆವನ್ನು ನೋಡಿದ್ದೇವೆ. ನಂತರ 5ನೇ ಪ್ರಶ್ನೆ. ಇಲ್ಲಿ t² - 15, t² ಈಕ್ವಲ್ಸ್ ಟು +15 ಅಂತ ಹೇಳಾಗ್ತು. t ಈಕ್ವಲ್ಸ್ ಟು √15. √15 ಅಂದ್ರೆ ಇದು ಪ್ಲಸ್ ಆರ್ ಮೈನಸ್ ಅಂತ ಹೇಳ್ತಾ. ಅಲ್ಫಾ ಈಕ್ವಲ್ಸ್ ಟು √15, ಬೀಟಾ ಈಕ್ವಲ್ಸ್ ಟು -15 15 ಅಂತ ತಗೊಂಡೆವು. ಎ ಈಕ್ವಲ್ಸ್ ಟು ಎಷ್ಟು ಇಲ್ಲಿ 1, ಬಿ ಈಕ್ವಲ್ಸ್ ಟು 0, ಸಿ ಈಕ್ವಲ್ಸ್ ಟು -15 ಅಂತ ಹೇಳಾಗ್ತದ. ಅಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ -b ಡಿವೈಡ್ ಬೈ ಎ. ಅಲ್ಫಾ ಅಂದ್ರೆ √15 ಪ್ಲಸ್ -√15 ಈಕ್ವಲ್ಸ್ ಟು ಮೈನಸ್, ಬಿ ಅಂತಂದ್ರೆ ಎಷ್ಟಿಲ್ಲಿ 0 ಡಿವೈಡ್ ಬೈ ಎ ಅಂತಂದ್ರೆ 1. ಈ +√15 -√15 ಕ್ಯಾನ್ಸಲ್ ಆಗಿ 0 ಬಂತು ಈಕ್ವಲ್ಸ್ ಟು 0. ಶೂನ್ಯತೆಗಳ ಮೊತ್ತ 0. ನಂತರ ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಈಕ್ವಲ್ಸ್ ಟು ಸಿ ಡಿವೈಡ್ ಬೈ ಎ. ಅಲ್ಫಾ ಎಷ್ಟು √15, ಅಲ್ಫಾ √15 ಗುಣಿಲೆ -√15 ಈಕ್ವಲ್ಸ್ ಟು ಸಿ ವ್ಯಾಲ್ಯೂ -15 ಎ ವ್ಯಾಲ್ಯೂ 1. ಪ್ಲಸ್ ಇಂಟು ಮೈನಸ್ √15² ಅಂತ ಹೇಳಾಗ್ತು. 15² ಈಕ್ವಲ್ಸ್ ಟು -15. ರೂಟ್ ಕ್ಯಾನ್ಸಲ್ ಆಗಿ -15 ಈಕ್ವಲ್ಸ್ ಟು -15 ಅನ್ನೋದು ಉತ್ತರ ಸಿಕ್ತು. ಶೂನ್ಯತೆಗಳ ಗುಣಲಬ್ಧ. ಕೊನೆ ಬೀಟಿಲಿ 3x² - x -4. ಎ ಈಕ್ವಲ್ಸ್ ಟು ಇಲ್ಲಿ 3, ಬಿ ಈಕ್ವಲ್ಸ್ ಟು -1, ಸಿ ಈಕ್ವಲ್ಸ್ ಟು -4. ಇವುಗಳನ್ನು ಅಪವರ್ತನ ವಿಧಾನದಿಂದ ಬಿಡಿಸಿದಾಗ -12x² ಆಗ್ತದ. ಇದು 3 4 12 -4 ಇದು ಪ್ಲಸ್ x ಅಂತ ತಗೊಂಡು 3x² - 4x ಪ್ಲಸ್ 3x - 4 ಈಕ್ವಲ್ಸ್ ಟು 0. ಇವು 3x - 4x ಅನ್ನ -x ರಿಪ್ಲೇಸ್ಮೆಂಟ್ ತಗೊಂಡಿನಿ. ಇಲ್ಲಿ x ಅನ್ನೋದು ಕಾಮನ್ ತೆಗೆದಾಗ 3x - 4 ಅನ್ನೋದು ಉಳಿತು. ಇಲ್ಲಿ -1 ಅನ್ನು ಕಾಮನ್ ತೆಗೆದಾಗ +1 ಅನ್ನು ಕಾಮನ್ ತೆಗೆದಾಗ 3x - 4 x + 1 ಈಕ್ವಲ್ಸ್ ಟು 0.
3x - 4 = 0. x = -1, x = 4/3. ಆಲ್ಫಾ = -1, ಬೀಟಾ = 4/3 ಅನ್ನೋದು ಸಿಕ್ತು. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ = -b/a. ಆಲ್ಫಾ ವ್ಯಾಲ್ಯೂ -1 ಪ್ಲಸ್ ಬೀಟಾ ವ್ಯಾಲ್ಯೂ 4/3 = ಬೀಟಾ ವ್ಯಾಲ್ಯೂ ಬಿ ವ್ಯಾಲ್ಯೂ ಎಷ್ಟು -1/a ವ್ಯಾಲ್ಯೂ 3. ಇಲ್ಲಿ ಲಸವನ್ನು ತೆಗೆದಾಗ 3 1 -3 ಪ್ಲಸ್ 4 -× ಪ್ಲಸ್ 1/3. ಇಲ್ಲಿ -3ರಲ್ಲಿ 4 ಹೋದಾಗ 1/3 1/3 ಅನ್ನೋದು ಬಂತು. ಇದು ಶೂನ್ಯತೆಗಳ ಮೊತ್ತ. ಶೂನ್ಯತೆಗಳ ಗುಣಲಬ್ಧವನ್ನು ನೋಡೋಣ. ಆಲ್ಫಾ ಇಂಟು ಬೀಟಾ =c/a. ಆಲ್ಫಾ ಅಂತಂದ್ರೆ -1 ಗುಣಿಲೆ ಬೀಟಾ ಅಂತಂದ್ರೆ 4/3 ಸಿ ವ್ಯಾಲ್ಯೂ -4/a ವ್ಯಾಲ್ಯೂ 3. ಇವೆರಡನ್ನ ಗುಣಿಸಿದಾಗ -4/3 -4/3 ಅನ್ನೋದು ಬಂತು. ಇವೆರಡು ಈಕ್ವಲ್ ಇವೆ, ಹಾಗಾಗಿ ಶೂನ್ಯತೆಗಳ ಗುಣಲಬ್ಧವು ಮತ್ತು ಶೂನ್ಯತೆಗಳ ಮೊತ್ತ ತಾಳೆಯನ್ನು ನೋಡಿದ್ವಿ. ನಂತರ ಎರಡನೇ ಪ್ರಶ್ನೆಯಲ್ಲಿ ಈ ಕೆಳಗಿನವುಗಳನ್ನು ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿಯಿರಿ. ಈ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಬೇಕಾದ್ರೆ ಒಂದು ಸೂತ್ರ ಇದೆ. p(x) = x² - ಆಲ್ಫಾ ಪ್ಲಸ್ ಬೀಟಾ ಇಂಟು x ಪ್ಲಸ್ ಆಲ್ಫಾ ಇಂಟು ಬೀಟಾ. ಇದರಲ್ಲಿ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಮತ್ತು ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧದ ವ್ಯಾಲ್ಯೂವನ್ನು ಪುಟ್ ಮಾಡಿದ್ರೆ ವರ್ಗ ಬಹುಪದೋಕ್ತಿಯನ್ನು ಸಿಗ್ತದೆ. ಮೊದಲು ಕೊಟ್ಟಂತದ್ದು ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ, ಇದು ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. ಇದು ಪುಟ್ ಮಾಡಿ ಇದ್ರ ಉತ್ತರವನ್ನ ತಗೊಳ್ಳೋಣ. ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 1/4. ಇನ್ನು ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ -1. ಈ ಸೂತ್ರದಲ್ಲಿ p(x) = x² - ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಎಷ್ಟು 1/4 ಇಂಟು x ಪ್ಲಸ್ ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ -1. ಇಲ್ಲಿ x² - x/4 -1. ಛೇದನದಲ್ಲಿ ಏನಿಲ್ಲ ಅಂತಂದ್ರೆ 1 ತಗೊಂಡು ಲಸವನ್ನು ತೆಗಿತೀನಿ. ಲಸ 4 4x² - x - 4 = 0. ಯಾಕಂದ್ರೆ ಈ ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಕೊಟ್ಟಿದ್ದಾರೆ, ಶೂನ್ಯ ಆಗ್ತದೆ. 4 ಆ ಕಡೆ ಕಳಿಸಿದಾಗ 4x² - x - 4 ಇದೊಂದು ಬಹುಪದೋಕ್ತಿ. p(x) ನ ಬಹುಪದೋಕ್ತಿಯನ್ನ ಈ ರೀತಿ ಸಿಕ್ತು. ಇನ್ನೊಂದು ಎರಡನೇ ಪ್ರಶ್ನೆಯ ಪರಿಹಾರವನ್ನು ನೋಡೋಣ. √2 ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ √2 ಅಂತ ಹೇಳಿ ಕೊಟ್ಟಿದ್ದಾರೆ. ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ 1/3 ಅಂತ ಹೇಳಿ ಕೊಟ್ಟಿದ್ದಾರೆ. p(x) = x² - ಆಲ್ಫಾ ಪ್ಲಸ್ ಬೀಟಾ ಇಂಟು x ಪ್ಲಸ್ ಆಲ್ಫಾ ಇಂಟು ಬೀಟಾ. ಇದರಲ್ಲಿ ಈ ವ್ಯಾಲ್ಯೂಸ್ ಅನ್ನು ಪುಟ್ ಮಾಡಿದ್ರೆ ಬಹುಪದೋಕ್ತಿಯನ್ನು ಸಿಗ್ತದೆ. x² - ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಎಷ್ಟು √2 ಇಂಟು x ಪ್ಲಸ್ ಇಲ್ಲಿ 1/3. ಇಲ್ಲಿ ಛೇದನದಲ್ಲಿ ಏನಿಲ್ಲ ಅಂತಂದ್ರೆ 1. ಲಸವನ್ನು ತೆಗೆದಾಗ ಲಸ 3 ಸಿಕ್ತು. 3ರಿಂದ ಮಲ್ಟಿಪ್ಲೈ ಆಗ್ತದೆ. 3x² ಮೈನಸ್ 3√2x ಪ್ಲಸ್ 1 = 0. ಕೊನೆಯದಾಗಿ ಬಹುಪದೋಕ್ತಿ p(x) = 3x² - 3√2x ಪ್ಲಸ್ 1 ಅನ್ನೋದು ಬಹುಪದೋಕ್ತಿ. ಈ 3 ಈ ಕಡೆ ಹೋಗಿ 0 ಆಗ್ತದೆ. ಈ ಬಹುಪದೋಕ್ತಿಯನ್ನ ಸಿಕ್ತು, ವರ್ಗ ಬಹುಪದೋಕ್ತಿಯನ್ನ ಸಿಕ್ತು. ಮೂರನೇ ಬೀಟದ ಉತ್ತರವನ್ನು ನೋಡೋಣ. ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಶೂನ್ಯತೆಗಳ ಮೊತ್ತ 0, ಶೂನ್ಯತೆಗಳ ಗುಣಲಬ್ಧ √5 ಅಂತ ಕೊಟ್ಟಿದ್ದಾರೆ. ಈ ವರ್ಗ ಬಹುಪದೋಕ್ತಿಯಲ್ಲಿ ಆದೇಶವನ್ನು ಮಾಡಬೇಕು. x² - ಆಲ್ಫಾ ಪ್ಲಸ್ ಬೀಟಾ ಇಂಟು x ಪ್ಲಸ್ ಆಲ್ಫಾ ಇಂಟು ಬೀಟಾ. x² - ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ 0 ಇಂಟು x ಪ್ಲಸ್ ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ √5. ಈ ವರ್ಗ ಬಹುಪದೋಕ್ತಿ ಏನಾಗ್ತದೆ ಅಂದ್ರೆ x² ಪ್ಲಸ್ √5 ಅನ್ನೋದು ವರ್ಗ ಬಹುಪದೋಕ್ತಿ. p(x) ಈ ವರ್ಗ ಬಹುಪದೋಕ್ತಿಯನ್ನು ಸಿಕ್ತು. ಈ ಟರ್ಮ್ 0 ಆಗ್ತದೆ. ನಾಲ್ಕನೇ ಬೀಟಿಲಿ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ 1, ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ 1. p(x) = x² - ಆಲ್ಫಾ ಪ್ಲಸ್ ಬೀಟಾ ಇಂಟು x ಪ್ಲಸ್ ಆಲ್ಫಾ ಇಂಟು ಬೀಟಾ. ಇಲ್ಲಿ x² - ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ 1x ಪ್ಲಸ್ ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ 1. ಇದು ಒಂದು ವರ್ಗ ಬಹುಪದೋಕ್ತಿಯನ್ನ ಸಿಕ್ತು. x² - x ಪ್ಲಸ್ 1 ಒಂದು ವರ್ಗ ಬಹುಪದೋಕ್ತಿ. ಐದನೇ ಬೀಟಿಲಿ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಶೂನ್ಯತೆಗಳ ಮೊತ್ತ -1/4, ಗುಣಲಬ್ಧ
1/4 ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಇಂಟು ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಇಂಟು ಬೀಟಾ ವ್ಯಾಲ್ಯೂ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ 1/4. ಇಲ್ಲಿ ಮೈನಸ್ ಇದೆ, ಮೈನಸ್ 1/4 ಇಂಟು ಎಕ್ಸ್ ಪ್ಲಸ್ 1/4. ಇವುಗಳನ್ನು ಬಿಡಿಸಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಭಾಗಿಲೆ 4 ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಭಾಗಿಲೆ 4 ಪ್ಲಸ್ 1/4 ಭಾಗಿಲೆ ಇಲ್ಲಿ ಏನಿಲ್ಲ ಅಂತಂದ್ರೆ 1 ಪ್ಲಸ್ 7 ತೆಗೆದಾಗ 4 ಅನ್ನೋದು ಬಂತು. 4 ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಈಕ್ವಲ್ಸ್ ಟು 0. ಇಲ್ಲಿ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು 4 ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1. ಇದೊಂದು ಬಹುಪದೋಕ್ತಿಯನ್ನು ಸಿಕ್ತು. ಈ 4 ಆರ್ ಎಚ್ ಸೈಡ್ ಹೋದಾಗ 0 ಆಗ್ತು. ಇಲ್ಲಿ ಕೊನೆ ಬೀಟು ಅಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ 4 ಅಲ್ಫಾ ಇಂಟು ಬೀಟಾ ವ್ಯಾಲ್ಯೂ 1. ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. ವ್ಯಾಲ್ಯೂಸ್ ಅನ್ನು ಪುಟ್ ಮಾಡಿದಾಗ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 1 ಇದು ಪಿ ಆಫ್ ಎಕ್ಸ್ ನ ಒಂದು ವರ್ಗ ಬಹುಪದೋಕ್ತಿ. ವಿದ್ಯಾರ್ಥಿಗಳೇ, 10ನೇ ತರಗತಿಯ ಗಣಿತದ ಹೊಸ ಪಾಠ್ಯಕ್ರಮದ ಅಧ್ಯಾಯ 2 ಬಹುಪದೋಕ್ತಿಗಳ ಪಾಠದ ಸಂಪೂರ್ಣ ಪರಿಹಾರವನ್ನ ಈ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೇನೆ. ವಿಡಿಯೋನ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡೋ ಮುಖಾಂತರ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.